ದರ್ವೇಶ್ ಗ್ರೂಪ್ ಅಂಡ್ ಕಂಪನಿಯ ಮಾಲೀಕ ಮೊಹಮ್ಮದ್ ಸೂಜಾ ಹಾಗೂ ಅವರ ಇತರೆ ಮಧ್ಯವರ್ತಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಕೆಲವರನ್ನು ಬಂಧಿಸಿದ್ದು, ಪ್ರಮುಖ ಆರೋಪಿ ಮೊಹಮ್ಮದ್ ಸೂಜಾ ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಂಡು ಹಣ ಕಳೆದುಕೊಂಡವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಅಖಿಲ ಕರ್ನಾಟಕ ಡಾಕ್ಟರ್ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳಾದ ಸಣ್ಣ ಬಾಬಣ್ಣ ಹರಿಜನವಾಡ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದರ್ವೇಶ್ ಗ್ರೂಪ್ ಕಂಪನಿಯಲ್ಲಿ ಹಲವಾರು ಜನರು ಹಣ ಹೂಡಿಕೆ ಮಾಡಿದ್ದಾರೆ. ಕಳೆದ 2 ತಿಂಗಳಿನಿಂದ ಮೊಹಮ್ಮದ್ ಸೂಜಾ ನಾಪತ್ತೆಯಾಗಿದ್ದಾನೆ. ಕಳೆದ ಕೆಲವು ದಿನಗಳ ಹಿಂದೆ ದರ್ವೇಶ್ ಗ್ರೂಪ್ ಆಫ್ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿದ್ದ ಸ್ನೇಹಿತ ವೆಂಕಟೇಶ್ ಸಗಂಕುಂಟ ಅವರು ವಿಷ ಸೇವನೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ಅಲ್ಲಿಗೆ ಹೋಗಿ ವಿಚಾರಿಸಿ ನೋಡಿದಾಗ ದರ್ವೇಶ್ ಕಂಪನಿಯಲ್ಲಿ ಸುಮಾರು ಹಣ ಹೂಡಿಕೆ ಮಾಡಿದ್ದೆ, ಅದು ವಾಪಸು ಬರುವುದು ಕಷ್ಟಕರ ಎಂದು ತಿಳಿದು ಮಾಡಿದ ಸಾಲ ತೀರಿಸಲಾಗದೆ ಈ ರೀತಿ ಮಾಡಿಕೊಂಡಿದ್ದೇನೆ ಎಂದು ತಿಳಿಸಿದಾಗ, ಸುದ್ದಿಗೋಷ್ಠಿ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಡಿಎಸ್ಪಿ ಹಾಗೂ ಮಾರ್ಕೆಟ್ ಪಿಎಸ್ಐ ಇವರಿಗೆ ದೂರು ನೀಡಿದಾಗ, ಸ್ಥಳಕ್ಕೆ ಪರಿಶೀಲನೆಗೆ ಬಂದಾಗ ನಮ್ಮನ್ನೆಲ್ಲ ವಿಚಾರಣೆ ಮಾಡಿದರು ಹಾಗೂ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದೆವು. ಅದರ ಮೇಲೆ ಕೂಡ ದಾಖಲಾಯಿತು. ಈ ವಿಷಯ ನಂತರ ಸಚಿವರಾದ ಎನ್ಎಸ್ ಬೋಸರಾಜ್ ಅವರಿಗೆ ಹೇಳಿದ್ದು, ಅವರು ಕೃಷ್ಣ ಬೈರೇಗೌಡರ ಗಮನಕ್ಕೆ ತಂದು ಸದನದಲ್ಲಿ ದರ್ವೇಶ್ ಗ್ರೂಪ್ ಅವರ ವಿರುದ್ಧ ಸಿಐಡಿ ಒಪ್ಪಿಸಿದಾಗ ಕಾನೂನು ಕ್ರಮ ತೆಗೆದುಕೊಂಡು ಅವರ ಮಧ್ಯವರ್ತಿಗಳನ್ನು ಬಂಧಿಸಿದ್ದಾರೆ ಹಾಗೂ ವೆಂಕಟೇಶ್ ಅವರನ್ನು ಕೂಡ ವಿಚಾರಿಸಿ ಅವರಿಗೆ ಧೈರ್ಯ ತುಂಬಿ ಹೋಗಿದ್ದಾರೆ. ಆದರೆ ಮೊಹಮ್ಮದ್ ಸೂಜಾ ಅವರನ್ನು ಇದುವರೆಗೂ ಆದರೂ ಬಂಧಿಸಿಲ್ಲ. ಅವರನ್ನು ಕೂಡಲೇ ಬಂಧಿಸಿ ದರ್ವೇಶ್ ಕಂಪನಿ ಮಾಲೀಕ ಮೊಹಮ್ಮದ್ ಸೂಜಾರನ್ನು ಬಂಧಿಸಬೇಕೆಂದರು. ಕಂಪನಿಯಲ್ಲಿ ಹೂಡಿಕೆ ಮಾಡಿದ ಸಾರ್ವಜನಿಕರಿಗೆ ಆದಷ್ಟು ಬೇಗ ಹಣ ಮರಳಿಸುವಂತೆ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಖೈಸರ್ ಹಾಗೂ ಇಮ್ರಾನ್ ಬಡೇಸಾಬ್ ಇವರು ಹೇಳಿಕೆ ನೀಡಿ ವಿಡಿಯೋ ಬಿಟ್ಟಿದ್ದಾರೆ. ಇದರಲ್ಲಿ 90% ಮುಸ್ಲಿಮರು ಹೂಡಿಕೆ ಮಾಡಿದ್ದಾರೆ, 10% ಹಿಂದೂಗಳು ಹೂಡಿಕೆ ಮಾಡಿದ್ದಾರೆ ಎಂದು ಜಾತಿ ಹೆಸರು ಹೇಳಿದ್ದಾರೆ. ಆದರೆ ವಿಷ ಸೇವನೆ ಮಾಡಿದ್ದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವರಾಗಿದ್ದು, ಅವರ ಹೇಳಿಕೆ ಖಂಡನೀಯ. ಮೇಲ್ನೋಟಕ್ಕೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜಾತಿಗೆ ಅವಮಾನಿಸಿದಂತಿದೆ. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಿಬ್ಬರು ಮೃತಪಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಅದರ ಬಗ್ಗೆ ಎಲ್ಲಿಯೂ ಕೂಡ ದಾಖಲಿಸಿಲ್ಲ. ಏನಾದರೂ ಒಂದು ವೇಳೆ ಇದರಿಂದ ಮೃತಪಟ್ಟಿದ್ದಾರೆ, ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಬೇಕು, ಸುಳ್ಳು ಹೇಳಿಕೆ ನೀಡಬಾರದು. ಇಂತಹ ದೊಡ್ಡ ಹಗರಣವಾದರೂ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಯಾಕೆ ಮೌನವಾಗಿದ್ದಾರೆ ಎಂಬುದು ಸಾರ್ವಜನಿಕರ ಹಾಗೂ ನನ್ನ ಪ್ರಶ್ನೆಯಾಗಿದೆ. ನೂರಾರು ಕೋಟಿ ಹಗರಣದಲ್ಲಿ ಪಾಲುದಾರರಾಗಿರುವ ಮೊಹಮ್ಮದ್ ಸೂಜಾ ಮತ್ತು ವಕೀಲ್ ವೃತ್ತಿಯಲ್ಲಿರುವಂತಹ ತಾರನಾಥ್ ಅವರ ಮೇಲೆ ಪೊಲೀಸ್ ಇಲಾಖೆಯವರು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಮತ್ತೆ ನಾವು ಸಿಒಡಿ ತನಿಖೆ ಆಗಬೇಕಂತೇಳಿ ನಾವು ಪ್ರೆಸ್ ಮುಖಾಂತರದಿಂದ ಮೀಡಿಯಾ ಮುಖಾಂತರದಿಂದ ನಾವು ಕೇಳಿದ ನಂತರ ನಮ್ಮ ಎನ್ಎಸ್ ಬೋಸರಾಜ್ ಅವರು ಮಿನಿಸ್ಟ್ರು ಅವ್ರ ಮುಖಾಂತರದಿಂದ ಅವ್ರ ಗಮನಕ್ಕೆ ತಂದಿದ್ದೆ. ತಂದ ನಂತರ ಕೃಷ್ಣ ಬೈರೇಗೌಡ ಅವರು ಸದನದಲ್ಲಿ ಸಿಒಡಿಗೆ ಕೊಡ್ಬೇಕಂತೇಳಿ ಆಗ್ರಹ ಮಾಡಿದ್ರು. ಆ ನಂತರ ಸಿಒಡಿ ಬಂದು ಅವರು ಏನೇನು ಕ್ರಮ ಮಾಡಿದ್ದಾರೆ, ಏನೇನು ಕ್ರಮ ತಗೊಂಡಿದ್ದಾರೆ ಮತ್ತು ಕ್ರಮ ತಗೊಂಡು ಎಲ್ಲ ಮನೆಗಳ ಸೀಜ್ ಮಾಡಿದ್ದಾರೆ, ಆಫೀಸ್ಗಳು ಸೀಜ್ ಮಾಡಿದ್ದಾರೆ. ಕ್ರಮ ತಗೊಂಡು ಮತ್ತೆ ಯಾರು ಸಿಕ್ಕಿದ್ದಾರೆ ಅವ್ರನ್ನ ತಕ್ಷಣವೇ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಒಳಗಾಕಿ ಈಗ 2 ತಿಂಗಳಾದ ನಂತರ ಮತ್ತೆ ನಮಗೆ ಸ್ವಲ್ಪ ನಮಗೆ ಒಂದು ಕೊರತೆ ಇದೆ. ಯಾಕಪ್ಪ ಅಂದ್ರೆ ಇನ್ನ ಸಿಕ್ಕಿಲ್ಲ. ಯಾರು ಸುಜಾ ಅವ್ರು ಇನ್ನ ಬಹಳಷ್ಟು ಮಂದಿ ಸಿಕ್ಕಿಲ್ಲ. ಆದ ನಂತರ ನಮಗ ಈ ಜನರಿಗೆ, ಈ ನಗರದ ಜನರಿಗೆ ಈ ಬಹಳಷ್ಟು ಹೊಲ ಮಠ ಮನೆ ಎಲ್ಲ ಪ್ರತಿಯೊಂದು ಬಂಗಾರ ಬೆಳ್ಳಿ ಏನು ಬಡ್ಡಿ ಎಲ್ಲ ತಗೊಂಡ್ಬಂದು ಇನ್ವೆಸ್ಟ್ ಹಾಕಿದ್ದಾರೆ. ಇವತ್ತು ಸತ್ತು ಬದುಕಿದ್ದಾರೆ. ನಮ್ಮ ವೆಂಕಟೇಶ್ ವಿಷ ಸೇವನೆ ಮಾಡಿ ಅದೇ ಪ್ರವೇಶ ಗ್ರೂಪ್ನಲ್ಲೇ ಸತ್ತು ಬದುಕಿದ್ದಾರೆ. ಅದಕ್ಕಾಗಿ ಕರ್ಕೊಂಡ್ಬಂದು ಈಗ ನಾನು ಮತ್ತೊಂದು ಸಾರಿ ಅವರಿಗೆ ನಾನು ಜಿಲ್ಲಾ ಮಾನ್ಯ SP ಸಾಹೇಬರಿಗೆ ವಿನಂತಿ, ಕೂಡಲೇ ಸುಜಾ ಅವ್ರನ್ನ ಪ್ರವೇಶ ಗ್ರೂಪ್ ಎಲ್ಲ ಟೀಮ್ದವ್ರನ್ನ ಬ್ರೋಕರ್ಸ್ಗಳನ್ನ ತಕ್ಷಣವೇ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಆ ನಂತರ ಒಳಗಾಗಬೇಕು, ಅವ್ರ ತನಿಖೆ ಆಗಬೇಕು. ತನಿಖೆ ಆದ ನಂತರ ಈ ಪತ್ರಿಕಾಗೋಷ್ಠಿಯಲ್ಲಿ ಹನುಮಂತ ಮಹಾಂತೇಶ್, ಸುಶೀಲ್ ಕುಮಾರ್, ಈಶ್ವರ ರಾಜು ಉಪಸ್ಥಿತರಿದ್ದರು.